ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಜಯಶ್ರೀ. ಇವತ್ತು ನಾನು ಹೇಳೋ ಟಾಪಿಕ್ ಪ್ರೆಗ್ನೆನ್ಸಿಯಲ್ಲಿ ಯಾವ ಥರ ಓರಲ್ ಹೆಲ್ತ್ ಕೇರ್ ತೊಗೋಬೇಕು ಅನ್ನೋದ್ರ ಬಗ್ಗೆ. ಎಲ್ಲ ಟ್ರೀಟ್ಮೆಂಟ್ಸ್ನು ಮಾಡೋಕ್ಕಾಗಲ್ಲ ಪ್ರೆಗ್ನೆನ್ಸಿಯಲ್ಲಿ. ಸೊ ಇದರ ಅಕಾರ್ಡಿಂಗ್ ಪೇಷಂಟ್ ಅಕಾರ್ಡಿಂಗ್ ಮಾಡಬೇಕಾಗುತ್ತೆ. ಬೇಸಿಕ್ಸ್ ಟ್ರೀಟ್ಮೆಂಟ್ಸ್ ಎಲ್ಲನೂ ಮಾಡ್ಬೋದು, ಲೈಕ್ ಕ್ಲೀನಿಂಗ್, ಫಿಲ್ಲಿಂಗ್ಸ್ ಇಂಥವೆಲ್ಲ. ಆದರೆ ನೀವು ಮುಂಚೆನೇ ತೋರಿಸ್ಕೊಂಡ್ರೆ ಬೆಟರ್. ಆ ಪೇನಿಂದ ಅಷ್ಟು ಮಂತ್ಸ್ ಸಫರ್ ಆಗೋದಕ್ಕಿಂತ ಮುಂಚೆನೇ ಟ್ರೀಟ್ಮೆಂಟ್ ಮಾಡಿಸ್ಕೊಂಡ್ರೆ ಬೆಟರ್. ಆ್ಯಂಡ್ ಭಾಳಷ್ಟು ಕ್ರೇವಿಂಗ್ಸ್ ಆಗ್ತಾ ಇರ್ತವೆ ಪ್ರೆಗ್ನೆಂಟ್ ವುಮೆನಲ್ಲಿ, ಅದು ತಿನ್ನಬೇಕು ಇದು ತಿನ್ನಬೇಕು ಅಂತ. ಆ ಥರ ಇದ್ದಾಗ ಜಾಸ್ತಿ ಸ್ವೀಟ್ಸ್ನ ಅವಾಯ್ಡ್ ಮಾಡಿ. ಆ್ಯಂಡ್ ಆ್ಯಸಿಡಿಕ್ ಫುಡ್, ಕೂಲ್ ಡ್ರಿಂಕ್ಸ್ ಅಂಥವೆಲ್ಲ ಇದ್ರೂ, ಆ್ಯಂಡ್ ಫುಡ್ಡಲ್ಲಿ ನೀವು ರೆಗ್ಯುಲರ್ ತಗೋ ಫುಡ್ಡಲ್ಲಿನೂ ಆ್ಯಸಿಡಿಕ್ ಫುಡ್ ಇರ್ತವೆ. ಸೊ ಇದನ್ನ ಅವಾಯ್ಡ್ ಮಾಡಿದ್ರೆ ನಿಮ್ಮ ಹಲ್ಲು ಅನ್ನೋದು ಡ್ಯಾಮೇಜ್ ಆಗೋಲ್ಲ ಆ ಟೈಮಲ್ಲಿ. ಆ್ಯಂಡ್ ನೀವು ಇನ್ ಕೇಸ್ ನಾರ್ಮಲ್ ಚೆಕಪ್ ಹೋಗಿದ್ರಿ ಡೆಂಟಿಸ್ಟ್ ಹತ್ರ ಅಂತಂದ್ರೂ ನಿಮ್ಮ ಪ್ರೆಗ್ನೆನ್ಸಿ ಬಗ್ಗೆ ಇನ್ಫಾರ್ಮ್ ಮಾಡಬೇಕು ಅವರಿಗೆ. ಆ್ಯಂಡ್ ಯಾವುದಾದ್ರೂ ಟ್ಯಾಬ್ಲೆಟ್ಸ್ ಹಾಕೋತಿದ್ರಿ ಅಂತಂದ್ರೂ ಹೇಳಬೇಕಾಗತ್ತೆ. ಸ್ಪೆಷಲಿ ಸ್ವಲ್ಪ ಕ್ಯಾಲ್ಸಿಯಂ ಫುಡ್ ಜಾಸ್ತಿ ತೊಗೊಂಡ್ರೆ ಬೆಟರ್ ಪ್ರೆಗ್ನೆನ್ಸಿಯಲ್ಲಿ. ನೀವು ಓರಲ್ ಹೆಲ್ತನ್ನ ಮೇಂಟೈನ್ ಮಾಡೋದು ಭಾಳ ಇಂಪಾರ್ಟೆಂಟ್, ನಿಮಗೂ ಮತ್ತು ನಿಮ್ಮ ಬೇಬಿಗೂ, ಇಬ್ಬರಿಗೂ ಅದು ಬೆನಿಫಿಟ್ಟೆ. ಬೇಸಿಕ್ಸ್ ಟ್ರೀಟ್ಮೆಂಟ್ಸ್ ಎಲ್ಲ ಮಾಡ್ಬೋದು, ಆದರೆ ವಿಸ್ಡಮ್ ಟೂತ್ ರಿಮೂವಲ್ ಈ ಥರ ಸ್ವಲ್ಪ ಸರ್ಜಿಕಲ್ ಪ್ರೊಸೀಜರ್ಸ್ ಇದ್ದಾವಾಗ ಪ್ರೆಗ್ನೆನ್ಸಿಯಲ್ಲಿ ಅವಾಯ್ಡ್ ಮಾಡಬೇಕಾಗುತ್ತೆ, ಪೋಸ್ಟ್ಪೋನ್ ಮಾಡಬೇಕಾಗುತ್ತೆ. ಬೆಸ್ಟ್ ಥಿಂಗ್ ಅಂತ ಅಂದರೆ ನೀವು ಪ್ರೆಗ್ನೆನ್ಸಿ ಟೈಮಲ್ಲಾಗಲಿ ಅಥವಾ ಪ್ಲ್ಯಾನ್ ಮಾಡೋ ಟೈಮಲ್ಲಿ ಹಲ್ಲನ್ನ ಎಲ್ಲ ಕ್ಲೀನಿಂಗ್ ಮಾಡಿಸ್ಕೊಂಡ್ರೆ ಬೆಟರ್. ಕ್ಲೀನಿಂಗಲ್ಲಿ ಏನು ಮಾಡ್ತೀವಿ ಅಂದರೆ ಗಮ್ಸ್ ಎಲ್ಲನೂ ಕ್ಲೀನ್ ಮಾಡ್ತೀವಿ. ಸೊ ಇದರಿಂದ ನಿಮ್ಗೆ ಗಮ್ ಇನ್ಫೆಕ್ಷನ್ ಅನ್ನೋದು ಬರೋ ಚಾನ್ಸಸ್ ಇರಲ್ಲ. ಭಾಳಷ್ಟು ವುಮೆನಲ್ಲಿ ಏನಾಗುತ್ತೆ, ಮಾರ್ನಿಂಗ್ ಸಿಕ್ನೆಸ್ ಇರುತ್ತೆ, ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ವಾಮಿಟ್ ಆಗೋದು ಆ ಥರ ಇದ್ದರೆ ಇಮಿಡಿಯೇಟ್ಲಿ ಬ್ರಷ್ ಮಾಡಬಾರ್ದು. ನಿಮ್ಗೆ ಅಷ್ಟು ಡಿಸ್ಕಂಫರ್ಟ್ ಇತ್ತು ಅಂದರೆ ಜಸ್ಟ್ ವಾಟರಿಂದ ಕ್ಲೀನ್ ಮಾಡ್ಕೊಳ್ಳಿ ಬಾಯಿನ. ಬಟ್ ಒಂದು ಮಿನಿಮಮ್ ಹಾಫ್ ಆನ್ ಅವರ್ ಬಿಟ್ಟು ಬ್ರಷ್ ಮಾಡಬೇಕಾಗುತ್ತೆ. ಯಾಕಂದರೆ ಏನಾಗುತ್ತೆ, ಬಾಡಿಯಲ್ಲಿರೋ ಆ್ಯಸಿಡ್ ರಿಲೀಸ್ ಆಗಿರುತ್ತೆ ನಿಮ್ಮ ವಾಮಿಟಿಂಗ್ ಟೈಮಲ್ಲಿ, ಅದೆಲ್ಲ ಹಲ್ಲನ್ನ ಡ್ಯಾಮೇಜ್ ಮಾಡುತ್ತೆ ನೀವು ಇಮಿಡಿಯೇಟ್ಲಿ ಬ್ರಷ್ ಮಾಡಿದ್ರಿ ಅಂತಂದರೆ. ನಾನು ನೆಕ್ಸ್ಟ್ ವೀಡಿಯೋ ಅಲ್ಲಿ ಇನ್ನೊಂದು ಡೆಂಟಲ್ ಇನ್ಫಾರ್ಮೇಷನ್ ಬಗ್ಗೆ ಹೇಳ್ತೀನಿ. ಥ್ಯಾಂಕ್ ಯು. ಫಾಲೋ ಮಾಡ್ತಾ ಇರಿ.